ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಸಾಕ್ಷಿ ಕಥೆಯ ಕೊನೆಯ ಸಂಚಿಕೆ ಹೇಳ್ತಿದ್ದೀನಿ. ಕತೆ ಪೂರ್ತಿಯಾಗಿ ಕೇಳಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸುವುದನ್ನು ಮರೆಯಬೇಡಿ. ಇಬ್ಬರ ಬಿಲ್ ಪಾವತಿಸಿ ಮೇಲೆದ್ದು 2 ಹೆಜ್ಜೆ ಮುಂದೆ ಇರಿಸಿದ್ದನು ಅಷ್ಟೇ. ಇಷ್ಟರವರೆಗೂ ಸುಮ್ಮನೆ ಕುಳಿತಿದ್ದವಳು ಮೇಲೆದ್ದು ಒಡನೆಯೇ ಅವನನ್ನು ಹಿಂದೆಯಿಂದ ತಬ್ಬಿ ಐ ಲವ್ ಯು ಎಂದಳು. ಅವಳ ನಡೆಯನ್ನು ನೋಡಿ ಶಿಲೆಯಾಗಿ ನಿಂತ ಅನುರಾಗನಿಗೆ ನಿಜವಾಗಿಯೂ ಇದನ್ನೆಲ್ಲ ನಂಬಲು ಆಗುತ್ತಿಲ್ಲ. ಎದುರು ನಿಂತೇ ಮಾತನಾಡದ ಸಾಕ್ಷಿ, ಅದರಲ್ಲೂ ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲರ ಎದುರಿಗೆ ಹೀಗೆ ತನ್ನನ್ನು ತಬ್ಬಿ ಪ್ರಪೋಸ್ ಮಾಡುವುದು ಎಂದರೆ ಏನು ಎಂದು ಯೋಚಿಸುತ್ತಾ ನಿಂತನು. ಆ ಕಾಫಿ ಶಾಪ್ನಲ್ಲಿ ಹೆಚ್ಚಾಗಿ ಜನ ಇರಲಿಲ್ಲ. ಇದ್ದ ಕೆಲವರ ನೋಟ ಕೂಡ ಇವರ ಕಡೆಗೆ ಇತ್ತು. ಅದನ್ನು ನೋಡಿದ ಅನುರಾಗ್ ತನ್ನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದಿರುವ ಅವಳ ಕೈ ಹಿಡಿದು ತನ್ನನ್ನು ಬಿಡಿಸಿಕೊಂಡವನು ಅವಳೆಡೆಗೆ ತಿರುಗುತ್ತಿದ್ದ ಹಾಗೆ ನಾಚಿಕೆಗೆ ಮುದ್ದೆ ಆದಳು. ಇಷ್ಟರವರೆಗೂ ಇದ್ದ ಧೈರ್ಯವೆಲ್ಲ ಈಗ ಹುದುಗಿ ಹೋಯಿತು. ಭಯ ಮಿಶ್ರಿತ ನಾಚಿಕೆಯಲ್ಲಿಯೇ ತಲೆ ತಗ್ಗಿಸಿ ನಿಂತಳು. ಅವಳು ನಾಚಿಕೆಯಲ್ಲಿ ತಲೆ ತಗ್ಗಿಸಿ ನಿಂತಿರುವುದನ್ನು ನೋಡಿದವನು ಅವಳ ಗಲ್ಲವನ್ನು ಹಿಡಿದು ಮೇಲೆತ್ತಿ, ಸಾಕ್ಷಿ, ಈಗ ನಿಜವಾಗಿಯೂ ನೀವ ಪ್ರಪೋಸ್ ಮಾಡಿದ್ದು ಎಂದು ಕಣ್ಣರಳಿಸಿ ಕೇಳಿದನು. ಹೌದು ಎಂದು ತಲೆಯಾಡಿಸಿದಳು. ಅನುರಾಗ್ ಒಳಗೆ ಆಗುತ್ತಿದ್ದ ಸಂತೋಷ ಅವನಿಗೆ ಮಾತ್ರ ಗೊತ್ತು. ಎಲ್ಲಿ, ನನ್ನನ್ನು ನೋಡಿಕೊಂಡು ಇನ್ನೊಮ್ಮೆ ಹೇಳಿ ಎಂದನು. ಅವನ ಮಾತಿಗೆ ಮತ್ತೆ ನಾಚಿಕೆಯಲ್ಲಿ ತಲೆ ತಗ್ಗಿಸಿದಳು. ಇನ್ನು ಅವಳನ್ನು ನಾಚಿಕೆಗೆ ದೂಡಲು ಇಷ್ಟ ಇಲ್ಲದೆ ತಾನೇ ಅವಳನ್ನು ತಬ್ಬಿ ಅವಳ ಕಿವಿಯ ಬಳಿ ಬಾಗಿ ಲವ್ ಯು ಟು ಎಂದನು. ಹಿಂದೆಯಿಂದ ಹೇಗೋ ಧೈರ್ಯ ಮಾಡಿ ತಬ್ಬಿದವಳಿಗೆ ಈಗ ಅವನು ಮುಂದೆಯಿಂದ ತಬ್ಬುತ್ತಿದ್ದ ಹಾಗೆ ತನ್ನ ಉಸಿರು ನಿಂತ ಹಾಗೆ ಆಯಿತು. ಅವಳ ಹೃದಯದ ಬಡಿತ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಪ್ರಯಾಸದಲ್ಲಿ ಅವಳ ಕೈಗಳು ಅವನ ಬೆನ್ನ ಮೇಲೆ ಹೋದವು. ಅದೇಕೋ ಅವಳ ಕಣ್ಣಿನಿಂದ ನೀರು ಇಳಿದವು. ಅವಳು ದುಃಖಿಸುತ್ತಿರುವುದು ಅರಿವಾಗುತ್ತಿದ್ದ ಹಾಗೆ ಅವಳನ್ನು ಹಿಂದೆ ಸರಿಸಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವನು, ಏನಾಯ್ತು ಸಾಕ್ಷಿ, ಯಾಕೆ ಕಣ್ಣಲ್ಲಿ ನೀರು ಎಂದನು. ಇದು ದುಃಖದ ಕಣ್ಣೀರಲ್ಲ, ಆನಂದ ಬಾಷ್ಪ. ನಿಮ್ಮಿಂದ ದೂರ ಹೋಗಲು ಬಯಸಿದವಳ ಬಾಯಿಯಿಂದ ಪ್ರಪೋಸ್ ಮಾಡಿಸಿದ್ರಲ್ಲ, ಯು ಆರ್ ರಿಯಲಿ ಗ್ರೇಟ್. ನಿಮ್ಮಿಂದ ದೂರ ಹೋಗಿದ್ದರೆ ನಿಜವಾಗಿಯೂ ನಾನು ಅನ್ಲಕ್ಕಿ ಆಗ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಎಂದಳು. ನನ್ನ ಪ್ರೀತಿಯ ಮೇಲೆ ನಂಬಿಕೆ ಇಟ್ಟು ಮತ್ತೆ ನನ್ನನ್ನು ಒಪ್ಪಿದ್ರಲ್ಲ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸಾಕ್ಷಿ ಎಂದು ಹೇಳಿ ಅವಳ ಹಣೆಗೆ ಮುತ್ತಿಟ್ಟನು. ಸ್ವಲ್ಪ ಸಮಯ ಅವನ ಜೊತೆ ಮಾತನಾಡಿ ಅಲ್ಲಿಂದ ಹೊರಟಳು. ಅನುರಾಗ್ ಸಾಕ್ಷಿ ಇಬ್ಬರ ಮದುವೆಯ ದಿನ ಬಂದೇ ಬಿಟ್ಟಿತು. ಸಾಕೇತ್ ಮೊದಲ ಬಾರಿಗೆ ತಂಗಿಯ ಮದುವೆ ಮಾಡಿದ್ದಕ್ಕಿಂತ ಈ ಬಾರಿ ಹೆಚ್ಚು ವಿಜೃಂಭಣೆಯಿಂದಲೇ ಮದುವೆ ತಯಾರಿ ಮಾಡಿದನು. ಮೊದಲಿನ ಹೇಮ ಆಗಿದ್ದರೆ ಗಂಡನಿಗೆ ಅದೆಷ್ಟು ಬಾರಿ ಬೈಯುತ್ತಿದ್ದಳು, ಸಾಕ್ಷಿಗೆ ಅದೆಷ್ಟು ಬಾರಿ ಶಾಪ ಹಾಕುತ್ತಿದ್ದಳು. ಆದ್ರೆ ಈಗ ಗಂಡನ ಕೆಲಸಕ್ಕೆ ಕೈ ಜೋಡಿಸಿದಳು. ತಾನೇ ಮುತುವರ್ಜಿಯಿಂದ ಎಲ್ಲಾ ಕೆಲಸದಲ್ಲೂ ಭಾಗಿಯಾದಳು. ಕಲ್ಯಾಣ ಮಂಟಪದಲ್ಲಿನ ಮದುವೆ ಮಂಟಪ ಮದುವಣಗಿತ್ತಿಯ ಹಾಗೆ ಅಷ್ಟೇ ಸುಂದರವಾಗಿ ತಯಾರಾಗಿ ಮದುಮಕ್ಕಳಿಗಾಗಿ ಕಾಯುತ್ತಾ ನಿಂತಿತು. ಪುರೋಹಿತರು ಬಂದು ಅದಾಗಲೇ ಶಾಸ್ತ್ರಗಳನ್ನು ಶುರು ಮಾಡಿದ್ದರು. ಮೊದಲು ಮಂಟಪದ ಬಳಿ ಬಂದ ಅನುರಾಗ್ ತನ್ನವಳ ನೋಟವನ್ನು ಕಣ್ಣು ತುಂಬಿಕೊಳ್ಳುವ ಸಲುವಾಗಿ ಸಾಕ್ಷಿ ಬರುವಿಕೆಯನ್ನು ಎದುರು ನೋಡುತ್ತಿದ್ದನು. ನವ, ಏನ್ ಗಿಫ್ಟ್ ತಂದಿದೀಯಾ ಅಂದ್ರೆ ಹೇಳ್ತಿಲ್ಲ, ಛತ್ರಕ್ಕೆ ಬನ್ನಿ ಹೇಳ್ತೀನಿ ಎಂದು ನನ್ನನ್ನು ಸತಾಯಿಸುತ್ತಿದ್ದೀಯಾ? ನೀನು ಏನು ತಂದಿದೀಯಾ ಎಂದು ನನಗೆ ತುಂಬಾ ಕುತೂಹಲ ಆಗ್ತಿದೆ. ಅದೇನು ತಂದಿದೀಯಾ ತೋರಿಸು ಎಂದರು ಲಲಿತಾ. 1 ವಾರದಿಂದಲೂ ಏನು ಗಿಫ್ಟ್ ಕೊಡ್ತೀನಿಯಾ ಎಂದು ಕೇಳುತ್ತಲೇ ಇದ್ದಾರೆ. ಆದ್ರೆ ಅವನು ಏನೂ ಉತ್ತರ ನೀಡಿಲ್ಲ. ಅಮ್ಮ, ಇಷ್ಟು ದಿನವೇ ಕಾಯ್ದಿದ್ದೀಯಾ, ಇನ್ನೊಂದು ಸ್ವಲ್ಪ ಸಮಯ ಸುಮ್ಮನಿರು, ನಿನಗೆ ತಿಳಿಯುತ್ತದೆ, ಹಾಗೆ ಎಲ್ಲರಿಗೂ ಸರ್ಪ್ರೈಸ್ ಎಂದನು. ನವ, ನಿಮ್ಮಮ್ಮನಿಗೆ ಮಾತ್ರ ಅಲ್ಲ, ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಆದ್ರೆ ನೀನು ಮಾತ್ರ ಏನು ಹೇಳ್ತಿಲ್ಲ ಎಂದರು ರಾಮಚಂದ್ರರು. ಅಪ್ಪ, ಇನ್ನ ಅರ್ಧ ಗಂಟೆ ಧಾರೆ ಮುಗಿಯಲ್ಲಿ ತೋರಿಸುತ್ತೇನೆ ಎಂದನು. ನವ್ಯಾಳನ್ನು ಸಾಕ್ಷಿ ಅವರ ಮನೆಗೆ ಹೋಗಿ ಮದುವೆಗೆ ಕರೆದು ಬಂದಿದ್ದರಿಂದ ಅವಳು ಮದುವೆಗೆ ಬಂದಿದ್ದಳು. ಈಗ ಅವಳ ತಪ್ಪು ಅರಿವಾಗಿ ತಮ್ಮನ ಬಳಿ ಇನ್ನೊಮ್ಮೆ ಕ್ಷಮೆ ಕೇಳಿದಳು. ಯಾರೋ ನಾನು ಪ್ರಪೋಸ್ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದರು, ಆದ್ರೆ ಡಿಫ್ರೆಂಟ್ ಆಗಿ 1 ಹೆಜ್ಜೆ ಮುಂದೆ ಹೋಗಿ ಪ್ರಪೋಸ್ ಮಾಡಿದ್ದಾರೆ ಎಂದು ಮದುವೆಗೆ ಬಂದಾಗಿನಿಂದಲೂ ನಯನ ಸಾಕ್ಷಿಯನ್ನು ಕಾಡಿಸುವುದನ್ನು ಮಾತ್ರ ಬಿಡುತ್ತಿಲ್ಲ. ನಾಯನಾ, ನೀನು ಹೀಗೆ ಆಡ್ತಿರು, ನಿನಗೆ ಏನು ಹೇಳಬಾರ್ದಿತ್ತು.
ಹೇಳಿದ್ದು ನನ್ನದೇ ತಪ್ಪು ಎಂದಳು. ನೀನು ಹೇಳಲ್ಲ ಅಂದ್ರೆ ನನಗೆ ಹೇಳುವವರು ಇಲ್ಲ ಎಂದು ತಿಳಿದಿದ್ದೀಯಾ? ನಿಮ್ಮ ಪ್ರಿಯತಮನ ಬಳಿ ತಿಳಿದುಕೊಳ್ಳುತ್ತಿದ್ದೆ ಎಂದು ನಕ್ಕಳು. ಇಬ್ಬರು ಮಾತನಾಡುತ್ತಾ ಕುಳಿತಿದ್ದರೆ ಸಾಕ್ಷಿಯ ಸೆರಗು ಹಿಡಿದು ಕುಳಿತಿದ್ದ ಪುಟ್ಟ ದೀಪ 2 ದಿನದಿಂದ ಅವಳನ್ನು ಬಿಟ್ಟು ಕದಲಿರಲಿಲ್ಲ. ಅದನ್ನು ನೋಡಿದ ಹೇಮ, ದೀಪ, ಸಾಕ್ಷಿಯನ್ನು ಬಿಡ್ಬೇಡ. ನೀನು ಮದುವೆಯಾಗಿ ಅವಳ ಗಂಡನ ಮನೆಗೆ ಹೋಗುವಾಗ ನೀನು ಕೂಡ ಅವಳ ಜೊತೆ ಹೋಗಿಬಿಡು ಎಂದು ನಕ್ಕಳು. ಓ, ಇವಳು ನನ್ನ ಜೊತೆ ಬಂದ್ರೆ ನನಗೂ ಖುಷಿ ಅತ್ತಿಗೆ, ಕರೆದುಕೊಂಡು ಹೋಗ್ತೀನಿ ಎಂದು ಖುಷಿಯಲ್ಲಿ ಹೇಳಿದಳು ಸಾಕ್ಷಿ. ಏನು ಬೇಡ ಸಾಕ್ಷಿ, ಅಷ್ಟು ದಿನ ಇವಳು ನಿನಗೆ ಕೊಟ್ಟಿರುವ ಕಾಟ ಸಾಕು ಎಂದು ನಕ್ಕಳು. ಅಷ್ಟರಲ್ಲಿ, ಸಾಕ್ಷಿ, ಇನ್ನು ನೀನು ಇಲ್ಲಿಯೇ ಕುಳಿತಿದ್ದೀಯಾ? ಅಲ್ಲಿ ಪುರೋಹಿತರು ಕರೆಯುತ್ತಿದ್ದಾರೆ ಎಂದು ಹೇಳುತ್ತಲೇ ಒಳಗೆ ಬಂದನು ಸಾಕೇತ್. ನಯನ, ನಾನು ಹೊರಗೆ ಇರುತ್ತೇನೆ ಎಂದು ಹೊರಗೆ ಬಂದಳು. ಮಂಟಪದ ಬಳಿಗೆ ಹೋಗಲು ಮೇಲೆದ್ದವಳು ತನ್ನಂತಾನೆ ನಿಲುವುಗನ್ನಡಿಯಲ್ಲಿ ಕಾಣುತ್ತಿದ್ದ ತನ್ನ ಬಿಂಬ ಕಂಡಿತು. ತನ್ನ ಬಿಂಬವನ್ನೇ ದಿಟ್ಟಿಸಿದವಳು, ಇವಳು ಇಷ್ಟೊಂದು ಸುಂದರಿಯೇ ಎಂದುಕೊಂಡಳು. ತನ್ನ ಅಣ್ಣ ಅತ್ತಿಗೆ ಅಕ್ಕಪಕ್ಕ ಇದ್ದರೆ ಮಧ್ಯದಲ್ಲಿ ಇದ್ದ ಇವಳು ಬಳಕುವ ಬಳ್ಳಿಯಂತೆ ತಲೆ ತಗ್ಗಿಸಿ ನಡೆದು ಮಂಟಪದ ಬಳಿಗೆ ಬಂದಳು. ಅಂತರ್ಪಟ ಸರಿಯುತ್ತಿದ್ದ ಹಾಗೆ ತನ್ನವಳನ್ನು ನೋಡುವುದೇ ಅವನ ಕಣ್ಣಿಗೆ ಹಬ್ಬದಂತಾಯಿತು. ಅವನ ಪ್ರೀತಿ ಸುಲಭವಾಗಿ ಅವನಿಗೆ ಸಿಕ್ಕಿದ್ದರೆ ಇಷ್ಟೊಂದು ಖುಷಿಯಾಗುತ್ತಿರಲಿಲ್ಲವೇನೋ. 10 ಅಡೆತಡೆಗಳ ನಡುವೆ ಸಿಕ್ಕ ಪ್ರೀತಿ ಅವನದು. ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದವನಿಗೆ ಮನದಲ್ಲಿ ನಿರಾಳತೆಯ ಭಾವ. ಕೊನೆಗೂ ತನ್ನ ಹೆಸರಿನ ಮಾಂಗಲ್ಯವನ್ನು ಸಾಕ್ಷಿ ಕುತ್ತಿಗೆಗೆ 3 ಗಂಟುಗಳ ಮೂಲಕ ಕಟ್ಟಿದನು. ಇಷ್ಟರವರೆಗೂ ತಡೆ ಹಿಡಿದಿದ್ದ ಸಾಕೇತನ ಕಣ್ಣೀರು ಇಳಿಯಿತು. ತನ್ನ ತಂಗಿಯ ಜೀವನ ಈಗಲಾದರೂ ಸರಿ ಹೋಯ್ತಲ್ಲ ಎನ್ನುವ ನಿರಾಳತೆ ಅವರಿಗೆ. ಯಾರಾದ್ರೂ ನೋಡುತ್ತಾರೆ ಎಂದು ತಕ್ಷಣಕ್ಕೆ ಕಣ್ಣೀರು ತೊಡೆದುಕೊಂಡು ನಿಂತನು. ಅಪ್ಪ, ಅಮ್ಮ, ಏನು ಗಿಫ್ಟ್ ತಂದಿದ್ದೀಯಾ ಎಂದು ಇಬ್ರು ಕೇಳ್ತಿದ್ರಲ್ಲ, ಬನ್ನಿ ಅಲ್ಲೇ ಗೊತ್ತಾಗುತ್ತೆ ಎಂದು ಹೇಳಿದವನು ತಂದೆ ತಾಯಿ ಇಬ್ಬರನ್ನು ಕರೆದುಕೊಂಡು ನವ ದಂಪತಿಗಳ ಬಳಿಗೆ ಬಂದನು ನವನೀತ್. ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಶುಭ ಕೋರಿದನು. ರಾಮಚಂದ್ರರು ಸಾಕ್ಷಿಯನ್ನು ನೋಡುತ್ತಿದ್ದ ಹಾಗೆ ಈಗಲೂ ಕೂಡ ಭಾವುಕರಾದರು. ತಕ್ಷಣ ಅಲ್ಲಿ ನಿಂತಿದ್ದ ಗುರುರಾಜ್ ಅವರ ಕೈ ಹಿಡಿದವರು, ನಮ್ಮ ಮನೆಯ ಮಾಣಿಕ್ಯವನ್ನು ನಿಮ್ಮ ಮನೆಗೆ ಕಳುಹಿಸಲು ಈಗಲೂ ನನ್ನ ಮನಸ್ಸು ಹಿಂದೇಟು ಹಾಕುತ್ತಿದೆ ಎಂದರು ಅವರಿಗಷ್ಟೇ ಕೇಳಿಸುವ ಹಾಗೆ. ರಾಮಚಂದ್ರರೇ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಏನೂ ಮಾಡಲು ಆಗುವುದಿಲ್ಲ, ಎಲ್ಲ ವಿಧಿಯ ಆಟ ಎಂದು ಸಮಾಧಾನ ಮಾಡಿದರು. ಗಿಫ್ಟ್ ಪ್ಯಾಕ್ ಮಾಡಿಸಿದ ರೀತಿ ಇದ್ದ ಒಂದು ವಸ್ತುವನ್ನು ತೆಗೆದು ಅವಳ ಮುಂದೆ ಹಿಡಿದು, ಸಾಕ್ಷಿ, ಇದು ನಿಮ್ಮ ಮದುವೆಗೆ ನನ್ನ ಚಿಕ್ಕ ಕಾಣಿಕೆ ಎಂದನು. ಅವಳು ಕೂಡ ಮುಗುಳು ನಕ್ಕು ಅದನ್ನು ತನ್ನ ಕೈಗೆ ತೆಗೆದುಕೊಂಡು ಥ್ಯಾಂಕ್ಸ್ ಎಂದಳು. ಕೈಯಲ್ಲಿ ಹಿಡಿದವಳಿಗೆ ಅದು ಪುಸ್ತಕ ಎಂದು ತಿಳಿಯುತ್ತಿತ್ತು. ಅವಳು ಕೂಡ ಯಾವುದೋ ಒಂದು ಪುಸ್ತಕ ಉಡುಗೊರೆಯ ರೂಪದಲ್ಲಿ ಕೊಟ್ಟಿರಬೇಕು ಎಂದು ತಿಳಿದಳು. ಅನುರಾಗ್ ಸಹಾಯದಿಂದ ಅದರ ಮೇಲಿದ್ದ ಕವರ್ ತೆಗೆಯುತ್ತಿದ್ದ ಹಾಗೆ ಅವಳ ಕಣ್ಣನ್ನು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ಸಾಕ್ಷಿ, ನನ್ನ ಹೆಸರಿನ ಪುಸ್ತಕ ಎಂದವಳಿಗೆ ಮಹದಾಶ್ಚರ್ಯವಾಯಿತು. ಮುಖಪುಟದಲ್ಲಿ ನವನೀತ್ ಮಂಗಳಮುಖಿ ಎಂದು ಬರೆದಿರುವುದನ್ನು ನೋಡುತ್ತಿದ್ದ ಹಾಗೆ ಧರೆಗೆ ಚಿಟಪಟ ಎಂದು ಉದುರುವ ಮಳೆ ಹನಿಗಳಂತೆ ಅವಳ ಕಣ್ಣಿನಿಂದ ನೀರು ಉದುರಿದವು. ನವನೀತ್, ಏನಿದೆಲ್ಲ ಎಂದು ಪ್ರಯಾಸದಲ್ಲಿ ಕೇಳಿದಳು. ನಿಮಗೆ ಏನಾದ್ರೂ ಗಿಫ್ಟ್ ಕೊಡಬೇಕು ಎಂದು ಬಹಳ ಆಸೆಯಾಯಿತು. ಆದ್ರೆ ನಿಮಗೆ ಏನು ಗಿಫ್ಟ್ ಕೊಡುವುದು ಎಂದು ಯೋಚನೆಯಾಯಿತು. ಯಾಕಂದ್ರೆ ಹಣ, ಒಡವೆ, ಆಸ್ತಿ ಯಾವುದರ ಮೇಲೂ ನಿಮಗೆ ಆಸಕ್ತಿ ಇಲ್ಲ ಎಂದು ಗೊತ್ತಲ್ಲ. ಹಾಗಿದ್ದಾಗ ಏನು ಗಿಫ್ಟ್ ಕೊಡಬೇಕು ಎಂದು ತುಂಬಾ ಯೋಚಿಸಿ ಆಮೇಲೆ ಹೊಳೆದ ಉಪಾಯ ಇದು ಎಂದನು ತಣ್ಣಗೆ. ನವ, ಈ ಬುಕ್ಸ್ ನೀನೇ ಬರೆದದ್ದಾ ಎಂದು ಅಚ್ಚರಿಯಲ್ಲಿ ಕೇಳಿದರು ಲಲಿತಾ. ಹೌದಮ್ಮ, ನಾನೇ ಬರೆದದ್ದು. ಅದೇ ಕಡಿಮೆ ಸಮಯದಲ್ಲಿ ಬರೆದದ್ದು. ನನ್ನ ಬಾಳಿಗೆ ಬೆಳಕಾದ ಈ ಜ್ಯೋತಿ ಯಾಕೆ ಬೇರೆ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಬಾರದು ಎಂದು ಅನಿಸಿತು. ಅದಕ್ಕೆ ನಾನು ಇವರ ಒಳ್ಳೆಯತನವನ್ನು ಈ ಸಮಾಜಕ್ಕೆ ಸಾರಬೇಕು ಎಂದು ಯೋಚಿಸಿದೆ. ಅದಕ್ಕೆ ಇದೇ ಸರಿಯಾದ ಸಮಯ ಎಂದು ಬರೆದೆ ಎಂದು ಅವನು ಹೇಳುತ್ತಿದ್ದರೆ ಸಾಕ್ಷಿ ಕಣ್ಣಿನಲ್ಲಿ ನೀರು ಸುರಿಸುತ್ತಾ ಅವನನ್ನು ನೋಡುತ್ತಿದ್ದಳು. ಸಾಕ್ಷಿಯ ಬಗ್ಗೆ ಒಂದು ಪುಸ್ತಕ ಬರೆದು ಅವಳ ಮದುವೆಗೆ ಅದನ್ನೇ ಉಡುಗೊರೆಯಾಗಿ ಕೊಟ್ಟರೆ ಹೇಗೆ ಎಂದು ಯೋಚಿಸಿದವನು ಅದನ್ನು ಕಾರ್ಯರೂಪಕ್ಕೆ ತರುವ ಕೆಲಸಕ್ಕೆ ಕೈ ಹಾಕಿದನು. ಇಷ್ಟು ಬೇಗ ಪುಸ್ತಕವನ್ನು ಪಬ್ಲಿಷ್ ಮಾಡಲು ಆಗುವುದಿಲ್ಲ ಎಂದು ಪಬ್ಲಿಕೇಶನ್ ಅವರು ಹೇಳಿದರೂ ಕೂಡ ಒಂದು ಪುಸ್ತಕ ನನಗೆ ಬೇಕೇ ಬೇಕು ಎಂದು ದುಪ್ಪಟ್ಟು ಹಣ ನೀಡಿ ಮಾಡಿಸಿಕೊಂಡು ಬಂದಿದ್ದನು. ಅವನ ಮಾತು ಕೇಳಿದ ಅನುರಾಗ್ ನವನೀತನ 2 ಭುಜವನ್ನು ಹಿಡಿದು, ನವನೀತ್, ನಿಜವಾಗಿಯೂ ನೀವು ಗ್ರೇಟ್ ಎಂದನು. ಸಾಕ್ಷಿ ಪುಸ್ತಕದ ಮೊದಲ ಹಾಳೆ ತಿರುವಿ ನೋಡುತ್ತಿದ್ದಳು. ಅದನ್ನು ನೋಡಿದವನು, ಸಾಕ್ಷಿ, ಈ ಪುಸ್ತಕದ ವಿಶೇಷತೆ ಏನಂದ್ರೆ
ಪ್ರತಿ ಹಾಳೆಯಲ್ಲಿಯೂ ನಿಮ್ಮ ನೆನಪುಗಳನ್ನು ಅಚ್ಚಾಗಿಸಿದ್ದೇನೆ. ನಿಮ್ಮ ಹೆಸರು ಇಲ್ಲದೆ ಯಾವ ಹಾಳೆಯೂ ಇಲ್ಲ. ಪ್ರತಿಯೊಂದು ಹಾಳೆಯಲ್ಲಿಯೂ ನಿಮ್ಮ ಹೆಸರು ತುಂಬಿದೆ. ನನ್ನ ಬದುಕಿನ ಭರವಸೆ ನೀವು, ಬೆಳಕು ನೀವು. ನಿಮ್ಮ ಯಶೋಗಾಥೆಯನ್ನು ಓದಿದ ಕೆಲವರಾದರೂ ನನ್ನಂತವನಿಗೆ ಸಹಾಯ ಮಾಡಬಹುದಲ್ಲ, ಅದಕ್ಕಾಗಿ ಈ ಆಲೋಚನೆ ಬಂತು ನನ್ನಲ್ಲಿ ಎಂದನು. ನವನೀತ್ ಸಾಕ್ಷಿಯ ಬಗ್ಗೆ ಸಾಕ್ಷಿ ಎನ್ನುವ ಹೆಸರಿನಿಂದಲೇ ಪುಸ್ತಕ ಬರೆದಿರುವುದನ್ನು ಎಲ್ಲರೂ ಹೊಗಳುತ್ತಿದ್ದರು. ಆದರೆ ಸಾಕ್ಷಿ ಮೌನವಾಗಿರುವುದನ್ನು ನೋಡಿದವನು, ಸಾಕ್ಷಿ, ನೀವ್ಯಾಕೆ ಏನು ಮಾತಾಡ್ತಿಲ್ಲ? ನಿಮಗೆ ಇದು ಇಷ್ಟ ಆಗ್ಲಿಲ್ವಾ ಎಂದನು. ಒಡನೆಯೇ ಅವನನ್ನು ತಬ್ಬಿಕೊಂಡವಳು, ನಾನು ಕೂಡ ಎಲ್ಲರ ಹಾಗೆ ಸಾಮಾನ್ಯ ಮನುಷ್ಯಳು. ನನ್ನಂತವಳಿಗೆ ಇಷ್ಟೊಂದು ದೊಡ್ಡ ಸ್ಥಾನ ನೀಡಿದ್ರೆ ನನಗೆ ಏನು ಹೇಳಬೇಕು ಎಂದು ತಿಳಿಯುತ್ತಿಲ್ಲ ಎಂದು ದುಃಖಿಸುತ್ತಾ ಹೇಳಿದಳು. ನೀವು ಬೇರೆಯವರಿಗೆ ಕೇವಲ ಒಂದು ಹೆಣ್ಣಾಗಿ ಕಾಣಬಹುದು, ಆದ್ರೆ ನನ್ನ ಪಾಲಿಗೆ ನೀವು ದೇವತೆ. ಇದು ನನ್ನಿಂದ ಆದ ಪುಟ್ಟ ಕಾಣಿಕೆ ಎಂದನು. ಅವನ ಕೈ ಹಿಡಿದು, ಪುಟ್ಟ ಕಾಣಿಕೆ ಎಂದು ಹೇಳಬೇಡಿ, ನನಗೆ ಇದು ಪ್ರೈಸ್ಲೆಸ್ ಗಿಫ್ಟ್, ಲೈಫ್ ಅಲ್ಲಿ ಬೆಸ್ಟ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಎಂದಳು. ಅವನು ಮುಗುಳು ನಕ್ಕನಷ್ಟೆ. ನವನೀತ್ ಅವರೇ, 2ನೇ ಪುಸ್ತಕ ನಾನು ಪರ್ಚೇಸ್ ಮಾಡ್ತೀನಿ. ಹೆಮ್ಮೆಯಿಂದ ಎಲ್ಲರಿಗೂ ಇವಳು ನನ್ನ ಸ್ನೇಹಿತೆ, ಬೆಸ್ಟ್ ಫ್ರೆಂಡ್ ಎಂದು ಹೇಳ್ತೀನಿ ಎಂದು ಖುಷಿಯಿಂದ ಹೇಳಿದಳು ನಯನ. ನಿಜವಾಗಿಯೂ ನಿಮ್ಮೆಲ್ಲರ ಪ್ರೀತಿಯನ್ನು ಸಂಪಾದಿಸಿದ ನಾನೇ ಧನ್ಯ ಎಂದಳು ಸಾಕ್ಷಿ. ಅವಳ ಭುಜ ಹಿಡಿದ ಅನುರಾಗ್, ಬುಕ್ ಇಷ್ಟ ಆಯ್ತಾ ಎಂದನು. ಅವಳು ಕಣ್ಣಿನಲ್ಲಿಯೇ ಹೌದು ಎಂದಳು. ಈಗ ಅಲ್ಲಿದ್ದ ಎಲ್ಲರ ಮನದಲ್ಲಿಯೂ ನಿರಾಳತೆ ತುಂಬಿತು. ನಿಂದಿಸಿದವರ ಬಾಯಿಯಿಂದ ಹೊಗಳಿಸಿಕೊಂಡವಳೆ ಸಾಕ್ಷಿ. ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಣ ಎನ್ನುವ ಸಹಾಯ ಗುಣದವಳು ಸಾಕ್ಷಿ. ಒಂದು ಹೆಣ್ಣು ಈ ರೀತಿ ಬದುಕಿ ತೋರಿಸಬಹುದು ಎಂದು ಬದುಕಿದವಳು ಸಾಕ್ಷಿ. ನವನೀತನ ಮನದಲ್ಲಿ ದೇವತೆಯಾಗಿ, ಅನುರಾಗನ ಮನದಲ್ಲಿ ಪ್ರೀತಿಯ ಮಡದಿಯಾಗಿ ಉಳಿದವಳು ಸಾಕ್ಷಿ. ಮುಕ್ತಾಯ. ಕತೆ ಶುರು ಮಾಡಿದ ಹೊಸ್ತ್ರಲ್ಲಿ ನಾನು ಬರೆಯುತ್ತಿರುವ ಈ ಟಾಪಿಕ್ ಇಂದ ನಿಜವಾಗಿಯೂ ಭಯ ಇತ್ತು. ನೀವು ನೀಡಿದ ಪ್ರೋತ್ಸಾಹದಿಂದ ನನ್ನ ಭಯ ದೂರವಾಯಿತು. ಈಗ್ಲೂ ಮುಖಿಯರನ್ನು ತಾತ್ಸಾರದಿಂದ ನೋಡುವುದನ್ನು ನಮ್ಮ ಸುತ್ತಮುತ್ತಲೇ ನೋಡ್ತೀವಿ. ಮೊದಲು ಜನರಲ್ಲಿ ಅವರೆಡೆಗೆ ಇರುವ ಅಭಿಪ್ರಾಯ ಬದಲಾಗಬೇಕು. ಅವರು ಕೂಡ ನಮ್ಮ ಹಾಗೆ ಎಂದು ಯೋಚಿಸಬೇಕು. ಸಮಾಜದಲ್ಲಿ ಎಲ್ಲರಿಗೂ ಸಿಗ್ಬೇಕಾದ ಸ್ಥಾನಮಾನ ಸಿಗ್ಬೇಕು. ಆಗ ಮಾತ್ರ ಅವರಲ್ಲಿ ಇರುವ ಕೀಳರಿಮೆ ದೂರವಾಗೋದು. ನವನೀತ್ ಹೇಗೆ ಒಂದೇ ಒಂದು ಹಾಳೆಯಲ್ಲಿಯೂ ಸಾಕ್ಷಿಯ ವಿಷಯ ಮಿಸ್ ಇಲ್ಲದೆ ಬರ್ತಿದ್ದಾನೋ, ನಾನು ಕೂಡ ಹಾಗೆ ಒಂದೇ ಒಂದು ಎಪಿಸೋಡ್ನಲ್ಲಿಯೂ ಸಾಕ್ಷಿ ವಿಷಯ ಮಿಸ್ ಮಾಡದೆ ಬರ್ದಿದ್ದೆ. ನಿಮ್ಮೆಲ್ಲರಿಗೂ ಸಾಕ್ಷಿ ಎಷ್ಟು ಇಷ್ಟ ಆದ್ಲೋ ಗೊತ್ತಿಲ್ಲ, ನನಗಂತೂ ತುಂಬಾ ಇಷ್ಟ ಆದ್ಲು. ಇದೊಂದು ಮಹಿಳಾ ಪ್ರಧಾನ ಕತೆ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಎಂದು ಶುರು ಮಾಡಿದ ಕತೆ. ನಿಮ್ಮೆಲ್ಲರಿಗೂ ಕತೆ ಇಷ್ಟ ಆಗಿದೆ ಎಂದು ಭಾವಿಸ್ತೀನಿ. ಹಾಗೆ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಂದಿಗೆ ಸಾಕ್ಷಿ ಕತೆ ಮುಗಿದಿದೆ. ನಾಳೆಯಿಂದ ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ, ಆಯ್ತಾ? ಥ್ಯಾಂಕ್ ಯು ಸೋ ಮಚ್.